ಪೊಸಿಷನ್ ಸೈಜಿಂಗ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಸ್ ಕಮ್ಮಿ ಮಾಡುವ, ಲಾಭವನ್ನ ಹೆಚ್ಚು ಮಾಡುವಂತಹ ಒಂದು ಅತಿ ಮುಖ್ಯ ಅಂಶ. ಪೊಸಿಷನ್ ಸೈಜಿಂಗ್ ಅಂತ ಹೇಳಿದ್ರೆ ಏನು, ಅದು ಯಾಕೆ ತುಂಬಾ ಮುಖ್ಯ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡುವಂತಹ ಪ್ರಯತ್ನವನ್ನ ಮಾಡೋಣ. ನಿನ್ನೆ ನನಗೆ ಒಬ್ರು ಮೆಸೇಜ್ ಹಾಕಿದ್ರು. ಅವರು 18 ರೂಪಾಯಿಗೆ ಒಂದು ಸ್ಟಾಕ್ ಅನ್ನ ಖರೀದಿ ಮಾಡಿದ್ರು. ಈ ಸ್ಟಾಕ್ ನ 5,000 ಶೇರ್ಗಳನ್ನ ಇವರು ಖರೀದಿ ಮಾಡಿದ್ರು ಅಂಡ್ ಆಲ್ಮೋಸ್ಟ್ 2 ಲಕ್ಷ ರೂಪಾಯಿಯನ್ನ ಇದಕ್ಕೋಸ್ಕರ ಹೂಡಿಕೆ ಮಾಡಿದ್ದಾರೆ ಅವರು. ಹೀಗೆ ಹೂಡಿಕೆ ಮಾಡಿದಂತಹ ಅವರಿಗೆ ಈಗ ಆ ಸ್ಟಾಕ್ ಪ್ರೈಸ್ 18ರಿಂದ 17.3 ರೂಪಾಯಿಗೆ ಬಂದಾಗ ಪ್ಯಾನಿಕ್ ಆಗೋದಕ್ಕೆ ಶುರುವಾಗಿದೆ. ನಾನೀಗ ಏನು ಮಾಡಬೇಕು ಅಂತ ನನ್ನ ಹತ್ರ ಕೇಳಿದ್ರು. ಅಕಾರ್ಡಿಂಗ್ ಟು ಮೀ ನಾನು ಅವ್ರಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದೆ, ಅದಕ್ಕೆ ಉತ್ತರ ಬರಲಿಲ್ಲ. ಐ ಬಿಲೀವ್ ಅವರ ಹತ್ರ ಇದ್ದಂತಹ ಎಲ್ಲಾ ದುಡ್ಡನ್ನ ಅವರು ಈ ಒಂದೇ ಸ್ಟಾಕ್ನ ಮೇಲೆ ಒಂದೇ ಸರ್ತಿ ಹಾಕಿಬಿಟ್ಟಿದ್ದಾರೆ. ಇದು 2 ಅತಿ ಮುಖ್ಯ ಮತ್ತು ಅತಿ ದೊಡ್ಡ ಮಿಸ್ಟೇಕ್ಸ್ ನಾವು ಮಾಡುವಂತಹದ್ದು. ಈಗ ಅವರು ಹೂಡಿಕೆ ಮಾಡಿದಂತಹ ಕಂಪನಿ ಅಷ್ಟೊಂದು ಹೆಸರಿರುವಂತಹ ಕಂಪನಿ ಅಲ್ಲ. ಪೆನ್ನಿ ಸ್ಟಾಕ್ ರೀತಿಯಲ್ಲಿ ಅವರಿಗೆ ಅದು ಸಿಕ್ಕಿದೆ ಅನ್ನುವ ಕಾರಣಕ್ಕೆ ಅವರಲ್ಲಿ ಹೂಡಿಕೆ ಮಾಡಿದ್ರು. ಆದರೆ ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟರ್ಗಳು ಕೂಡ ಮಾಡುವಂತಹ ತಪ್ಪು, ಒಳ್ಳೆಯ ಕ್ವಾಲಿಟಿ ಸ್ಟಾಕ್ಗಳ ಮೇಲೆ ಹೂಡಿಕೆಯನ್ನು ಮಾಡುವಾಗಲೂ ರಿಪೀಟ್ ಆಗುವಂತಹ ತಪ್ಪು ಪೊಸಿಷನ್ ಸೈಜಿಂಗ್ ನ ಬಗ್ಗೆ ಮತ್ತು ಸೆಗ್ರಿಗೇಟೆಡ್ ಬೈಯಿಂಗ್ ನ ಬಗ್ಗೆ ಆಲೋಚನೆ ಮಾಡದೇ ಇರುವಂತಹದ್ದು. ಏನದು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೂಡಿಕೆ ಮಾಡುವುದಕ್ಕೆ ಇರುವಂತಹ ಬಡ್ಜೆಟ್ ಅಂತ ಆಲೋಚನೆ ಮಾಡೋಣ. ಇವತ್ತು ನೀವು 5 ಲಕ್ಷ ರೂಪಾಯಿಯನ್ನ ತಗೊಂಡು ಬಂದು ಕ್ವಾಲಿಟಿ ಸ್ಟಾಕ್ಗಳೇ ಪಿಡಿಲೈಟ್ ಇಂಡಸ್ಟ್ರೀಸ್, ಡಿಮಾರ್ಟ್, ರಿಲಯನ್ಸ್ ಇಂಡಸ್ಟ್ರೀಸ್, ಇನ್ಫೋಸಿಸ್, TCS ಇಂತಹ ಕಂಪನಿಗಳ ಮೇಲೆ ಹೂಡಿಕೆಯನ್ನು ಮಾಡೋದಕ್ಕೆ ಹೊರಟು ಸೀದಾ ತೆಗೆದು 1 ಲಕ್ಷವನ್ನ ಒಂದೊಂದು ಸ್ಟಾಕ್ ನ ಮೇಲೆ ಹಾಕಿಬಿಟ್ರೆ 5 ಲಕ್ಷ ರೂಪಾಯಿ ಎಕ್ಸಾಸ್ಟ್ ಆಗುತ್ತೆ. ನಿಮ್ಮ ಹತ್ರ ಇನ್ನು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡೋದಕ್ಕೆ ದುಡ್ಡು ಉಳಿಯೋದಿಲ್ಲ. ಇವತ್ತು ನಿಫ್ಟಿ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಅಲ್ಲೇ ಇದೆ. ಇಲ್ಲಿಂದ 10% ಅಥವಾ 20% ನಿಫ್ಟಿ ಕೆಳಗೆ ಬಿತ್ತು ಅಂದ್ರೆ ನಿಮ್ಮ ಹೂಡಿಕೆಗಳು ಕೂಡ ಬೈ ದ ಸೇಮ್ ಮಾರ್ಜಿನ್ ಆರ್ ಮೋರ್ ಕೆಳಗೆ ಬೀಳುತ್ತೆ. ಹಾಕಿದಂತಹ 5 ಲಕ್ಷ ರೂಪಾಯಿ 4.5 ಲಕ್ಷಕ್ಕೋ 4 ಲಕ್ಷಕ್ಕೋ ಬಂದು ಮುಟ್ಟುತ್ತೆ ಅಂಡ್ ಯು ಆರ್ ಸಿಟ್ಟಿಂಗ್ ಅಟ್ ಅ ಲಾಸ್. ನಿಮಗೀಗ ನಿಮ್ಮ ಪೊಸಿಷನ್ ಸೈಜಿಂಗ್ ಬಗ್ಗೆ ಆಲೋಚನೆ ಮಾಡದೇ ಇರುವ ಕಾರಣ ಹೊಸ ಹೂಡಿಕೆ ಮಾಡೋದಕ್ಕೆ ದುಡ್ಡಿಲ್ಲ. ಹೀಗಿರುವಾಗ ಏನು ಮಾಡಬೇಕು? ನಿಮಗೆ 5 ಸ್ಟಾಕ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಆದ ಮೇಲೆ 5 ಲಕ್ಷ ರೂಪಾಯಿ ನಿಮ್ಮ ಕೈಯಲ್ಲಿರುತ್ತಲ್ಲ, ಮೊದಲಿಗೆ ಬರೀ 1 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಿ. 25,000 ಒಂದೊಂದು ಸ್ಟಾಕ್ನ ಮೇಲೆ ಅಥವಾ 20,000 ಒಂದೊಂದು ಸ್ಟಾಕ್ನ ಮೇಲೆ ನೀವು ಹೂಡಿಕೆ ಮಾಡಿದ್ರೆ 5 ಸ್ಟಾಕ್ಗಳ ಮೇಲೆ 20 ಅಂತ ಹೂಡಿಕೆ ಮಾಡಿರ್ತೀರಿ. ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಆಯಿತು. ಇನ್ನು 1 ತಿಂಗಳ ಕಾಲ ವೇಟ್ ಮಾಡಿ. 1 ತಿಂಗಳು ನೀವು ವೇಟ್ ಮಾಡಿದಾಗ ನಿಫ್ಟಿ ಮೇ ಗೋ ಟು 27,000 ಆರ್ ಇಟ್ ಮೇ ಕಮ್ ಡೌನ್ ಟು 23,000 ಅಥವಾ 22,000. ಯಾರಿಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗುತ್ತೆ ಅಂತ. ಇಟ್ ಮೇ ಗೋ ಅಪ್ ಆರ್ ಕಮ್ ಡೌನ್. ಹೀಗೆ ಬಂದಾಗ ಮತ್ತೆ 1 ಲಕ್ಷವನ್ನ ಹೂಡಿಕೆ ಮಾಡಿ. ಮತ್ತೆ ಅದೇ ರೇಷಿಯೋದಲ್ಲಿ ಮಾಡೋದು ಸಾಧ್ಯ ಇದ್ರೆ ಹಾಗೆ ಮಾಡಿ. ಅಥವಾ ಒಂದು ಸ್ಟಾಕ್ ಕೆಳಗೆ ಬಿದ್ದಿದೆ, ಉಳಿದಿರುವಂತಹ ಸ್ಟಾಕ್ಗಳು ಅಲ್ಲೇ ಇದ್ದಾವೆ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚಿನ ದುಡ್ಡನ್ನ ಆ ಬಿದ್ದಿರುವಂತಹ ಸ್ಟಾಕ್ಗೆ ಹಾಕೋದು ಸಾಧ್ಯ ಇದೆಯಾ ಅನ್ನೋದನ್ನ ನೋಡಿ. ನೋಡೋದಕ್ಕಿಂತ ಮುಂಚೆ ಅದೊಂದು ಕ್ವಾಲಿಟಿ ಸ್ಟಾಕ್ ಅಂಡ್ ದ ಫಾಲ್ ಈಸ್ ಟೆಂಪರರಿ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ಬೇಕು. ಅದನ್ನ ಮಾಡಬೇಕು ಅಂದ್ರೆ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ನಿಮಗೆ ಬರಬೇಕು. ಬಟ್ ಎನಿವೆ, ನೀವು ಅದು ಯಾವುದನ್ನೂ ಆಲೋಚನೆ ಮಾಡ್ತಿಲ್ಲ, ಸುಮ್ಮನೆ ದುಡ್ಡು ಹಾಕ್ತೀನಿ ಅಂತ ಹೊರಟರು ಕೂಡ ಹೀಗೆ ಸೆಗ್ರಿಗೇಟೆಡ್ ಆಗಿ 4-5 ತಿಂಗಳ ಅವಧಿಯಲ್ಲಿ ಅಥವಾ 1 ವರ್ಷದ ಅವಧಿಯಲ್ಲಿ ಸ್ಟಾಕ್ನ ಮೇಲೆ ಸ್ವಲ್ಪ ದುಡ್ಡನ್ನು ಇನ್ವೆಸ್ಟ್ ಮಾಡುವ ಮೂಲಕ ರುಪಿ ಕಾಸ್ಟ್ ಆವರೇಜ್ ಅಂದ್ರೆ SIP ಮಾಡಿದಾಗ ಬರುವಂತಹ ಲಾಭವನ್ನೇ ಪಡೆಯೋದು ಸಾಧ್ಯ ಆಗುತ್ತೆ. ಒಂದು ವೇಳೆ ಸ್ಟಾಕ್ ನಿಮ್ಮ ಆಲೋಚನೆಗಿಂತ ಹೆಚ್ಚು ಕಮ್ಮಿ ಕೆಳಗೆ ಬಿತ್ತು ಅಂತಂದ್ರೆ ಆವರೇಜ್ ಮಾಡಿಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ದುಡ್ಡಿರುತ್ತೆ. ಒಂದೇ ಸರ್ತಿ ನಿಮ್ಮ ಹತ್ರ ಇರುವಂತಹ ಎಲ್ಲ ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ನ ಮೇಲೆ ಒನ್ ಶಾಟ್ ಹೂಡಿಕೆ ಮಾಡಿದ್ರೆ, ಒಂದು ವೇಳೆ ಮಾರ್ಕೆಟ್ ಬಿದ್ದರೆ ಅಥವಾ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಬಂದರೆ ನೀವು ಏನು ಮಾಡೋದಕ್ಕೂ ಸಾಧ್ಯ ಇರೋದಿಲ್ಲ. ಸುಮ್ಮನೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡಬೇಕಾಗುತ್ತೆ. ಹೆದರಿಕೆಯೂ ಕೂಡ ಹೆಚ್ಚಾಗುತ್ತೆ. ಹೀಗಾಗಬಾರ್ದು ಅನ್ನುವ ಕಾರಣಕ್ಕೆ ಪೊಸಿಷನ್ ಸೈಜಿಂಗ್ ಮತ್ತೆ ಸೆಗ್ರಿಗೇಟೆಡ್ ಬೈಯಿಂಗ್ನ ಬಗ್ಗೆ ಆಲೋಚನೆ ಮಾಡಿ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ಸ್, ಬಟ್ ಈ ರಿಸ್ಕ್ ಮಿಟಿಗೇಟ್ ಮಾಡೋದಕ್ಕೆ ಇರುವಂತಹದ್ದಿದು. ಸ್ವಲ್ಪ ಅಡ್ವಾನ್ಸ್ಡ್ ಬೈಯರ್ಸ್ ನೀವು ಅಂತ ಹೇಳಿದರೆ ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದನ್ನು ಶುರು ಮಾಡಿಕೊಳ್ಳಿ. ಮೂವಿಂಗ್ ಆವರೇಜಸ್ ಬಗ್ಗೆ ಕಲಿತುಕೊಳ್ಳಿ. ಮೂವಿಂಗ್ ಆವರೇಜಸ್ನ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಪಡಿ. ಮೂವಿಂಗ್ ಆವರೇಜಸ್ ಬೇಸ್ಡ್ ಬೈ ಆ್ಯಂಡ್ ಸೆಲ್ ಡಿಸಿಷನ್ಸ್ ಮಾಡೋದು ಸಾಧ್ಯ ಇದೆಯಾ ಅನ್ನೋದನ್ನು ನೋಡಿ. RSI, ವಾಲ್ಯೂಮ್ ಮತ್ತೆ ಮೂವಿಂಗ್ ಆವರೇಜ್ ಈ ಮೂರನ್ನೇ ಬಳಕೆ ಮಾಡಿಕೊಂಡು ಯು ವಿಲ್ ಬಿ ಏಬಲ್ ಟು ಟೇಕ್ ಎಕ್ಸ್ಟ್ರೀಮ್ಲಿ ಗುಡ್ ಬೈ ಆ್ಯಂಡ್ ಸೆಲ್ ಕಾಲ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್. ಇದಿಷ್ಟನ್ನು ಅರ್ಥ ಮಾಡಿಕೊಂಡು ಓದಿ ಅಭ್ಯಾಸ ಮಾಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಮಾಡಿ. ಇದು ಯಾವುದನ್ನು ಮಾಡದೇ ಇರುವವರು ಕೂಡ ಒಂದೇ ಸರ್ತಿ ಎಲ್ಲ ದುಡ್ಡನ್ನು ಹಿಡ್ಕೊಂಡು ಬಂದು ಒಂದೇ ಸ್ಟಾಕ್ನ ಮೇಲೆ ಹಾಕುವಂತಹ ತಪ್ಪನ್ನು ಮಾಡಬೇಡಿ. This may work when Nifty is at all-time low, but this will not work when Nifty is at all-time high. ಇದಿಷ್ಟು ಇವತ್ತಿನ ವಿಡಿಯೋ, ಸಣ್ಣ ವಿಡಿಯೋ ಇದು. ನಿಮ್ಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.